ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ಶಾಸಕರು ಸರ್ವೆಯನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ಸಭೆ ಕೂಡ ಮಾಡಿದ್ದಾರೆ. ಹಿರಿಯ ಮಂತ್ರಿಗಳು ಈ ಸಭೆಯಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿರೋದು. ಬೆಂಗಳೂರಲ್ಲಿ ಹಿರಿಯ ಸಚಿವರ ಗೌಪ್ಯ ಸಭೆ ಮಾಡಿದ್ದಾರೆ. ಯಾವಾಗ ಸಚಿವ ಸಂಪುಟ ಈ ವಿಸ್ತರಣೆ ಆಗುತ್ತೆ ಅನ್ನೋದು ಗೊತ್ತಾಯಿತು, ಹೀಗಾಗಿ ಸಚಿವರು ಸಭೆಯನ್ನು ಮಾಡಿರೋದು. ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ಸಭೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಯಾವಾಗ ಸಚಿವ ಸಂಪುಟ ಈ ಸರ್ಜರಿ ಆಗುತ್ತೆ ಅನ್ನೋದು ಗೊತ್ತಾಯಿತು, ಈಗ ಸಚಿವರು, ತ್ರಿಮೂರ್ತಿ ಸಚಿವರು ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಜೊತೆಗೆ HC ಮಹದೇವಪ್ಪ ಅವರು ಕೂಡ ಗೌಪ್ಯವಾಗಿ ಸಭೆಯನ್ನು ಮಾಡಿರೋದು. ಬೆಂಗಳೂರಲ್ಲಿ ಮೂವರು ಸಚಿವರು ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಹಲವು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಗೌಪ್ಯವಾಗಿ ಚರ್ಚೆಯನ್ನು ಮಾಡಿರೋದು. ಈ ಒಂದು ಸಭೆ ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ 15ರಿಂದ 19 ಸಚಿವರನ್ನು ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಪಟ್ಟಿಯನ್ನು ಕೂಡ ಸಿದ್ಧತೆ ಮಾಡಿದೆ. ಈ ನವೆಂಬರ್ ಅಂತ್ಯದ ಒಳಗಡೆ ಸಚಿವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಎಲ್ಲ ಕೂಡ ಸಾಧ್ಯತೆ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಸಚಿವರು ಸಭೆಯನ್ನು ಮಾಡಿದ್ದಾರೆ. ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ಶಾಸಕರು ಸರ್ವೆಯನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ಸಭೆ ಕೂಡ ಮಾಡಿದ್ದಾರೆ. ಹಿರಿಯ ಮಂತ್ರಿಗಳು ಈ ಸಭೆಯಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿರೋದು. ಬೆಂಗಳೂರಲ್ಲಿ ಹಿರಿಯ ಸಚಿವರ ಗೌಪ್ಯ ಸಭೆ ಮಾಡಿದ್ದಾರೆ. ಯಾವಾಗ ಸಚಿವ ಸಂಪುಟ ಈ ವಿಸ್ತರಣೆ ಆಗುತ್ತೆ ಅನ್ನೋದು ಗೊತ್ತಾಯಿತು, ಹೀಗಾಗಿ ಸಚಿವರು ಸಭೆಯನ್ನು ಮಾಡಿರೋದು. ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ಸಭೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಯಾವಾಗ ಸಚಿವ ಸಂಪುಟ ಈ ಸರ್ಜರಿ ಆಗುತ್ತೆ ಅನ್ನೋದು ಗೊತ್ತಾಯಿತು, ಈಗ ಸಚಿವರು, ತ್ರಿಮೂರ್ತಿ ಸಚಿವರು ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಜೊತೆಗೆ HC ಮಹದೇವಪ್ಪ ಅವರು ಕೂಡ ಗೌಪ್ಯವಾಗಿ ಸಭೆಯನ್ನು ಮಾಡಿರೋದು. ಬೆಂಗಳೂರಲ್ಲಿ ಮೂವರು ಸಚಿವರು ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಹಲವು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಗೌಪ್ಯವಾಗಿ ಚರ್ಚೆಯನ್ನು ಮಾಡಿರೋದು. ಈ ಒಂದು ಸಭೆ ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ 15ರಿಂದ 19 ಸಚಿವರನ್ನು ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಪಟ್ಟಿಯನ್ನು ಕೂಡ ಸಿದ್ಧತೆ ಮಾಡಿದೆ. ಈ ನವೆಂಬರ್ ಅಂತ್ಯದ ಒಳಗಡೆ ಸಚಿವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಎಲ್ಲ ಕೂಡ ಸಾಧ್ಯತೆ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಸಚಿವರು ಸಭೆಯನ್ನು ಮಾಡಿದ್ದಾರೆ. ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ಶಾಸಕರು ಸರ್ವೆಯನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ಸಭೆ ಕೂಡ ಮಾಡಿದ್ದಾರೆ. ಹಿರಿಯ ಮಂತ್ರಿಗಳು ಈ ಸಭೆಯಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿರೋದು. ಬೆಂಗಳೂರಲ್ಲಿ ಹಿರಿಯ ಸಚಿವರ ಗೌಪ್ಯ ಸಭೆ ಮಾಡಿದ್ದಾರೆ. ಯಾವಾಗ ಸಚಿವ ಸಂಪುಟ ಈ ವಿಸ್ತರಣೆ ಆಗುತ್ತೆ ಅನ್ನೋದು ಗೊತ್ತಾಯಿತು, ಹೀಗಾಗಿ ಸಚಿವರು ಸಭೆಯನ್ನು ಮಾಡಿರೋದು. ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ಸಭೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಯಾವಾಗ ಸಚಿವ ಸಂಪುಟ ಈ ಸರ್ಜರಿ ಆಗುತ್ತೆ ಅನ್ನೋದು ಗೊತ್ತಾಯಿತು, ಈಗ ಸಚಿವರು, ತ್ರಿಮೂರ್ತಿ ಸಚಿವರು ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಜೊತೆಗೆ HC ಮಹದೇವಪ್ಪ ಅವರು ಕೂಡ ಗೌಪ್ಯವಾಗಿ ಸಭೆಯನ್ನು ಮಾಡಿರೋದು. ಬೆಂಗಳೂರಲ್ಲಿ ಮೂವರು ಸಚಿವರು ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಹಲವು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಗೌಪ್ಯವಾಗಿ ಚರ್ಚೆಯನ್ನು ಮಾಡಿರೋದು. ಈ ಒಂದು ಸಭೆ ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ
15ರಿಂದ 19 ಸಚಿವರನ್ನ ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಪಟ್ಟಿಯನ್ನು ಕೂಡ ಸಿದ್ಧತೆ ಮಾಡಿದೆ. ಈ ನವೆಂಬರ್ ಅಂತ್ಯದ ಒಳಗಡೆ ಸಚಿವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಎಲ್ಲ ಕೂಡ ಸಾಧ್ಯತೆ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಸಚಿವರು ಸಭೆಯನ್ನ ಮಾಡಿದ್ದಾರೆ. ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ಶಾಸಕರು ಸರ್ವೆಯನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ಸಭೆ ಕೂಡ ಮಾಡಿದ್ದಾರೆ. ಹಿರಿಯ ಮಂತ್ರಿಗಳು ಈ ಸಭೆಯಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿರೋದು. ಬೆಂಗಳೂರಲ್ಲಿ ಹಿರಿಯ ಸಚಿವರ ಗೌಪ್ಯ ಸಭೆ ಮಾಡಿದ್ದಾರೆ. ಯಾವಾಗ ಸಚಿವ ಸಂಪುಟ ಈ ವಿಸ್ತರಣೆ ಆಗುತ್ತೆ ಅನ್ನೋದು ಗೊತ್ತಾಯಿತು, ಹೀಗಾಗಿ ಸಚಿವರು ಸಭೆಯನ್ನು ಮಾಡಿರೋದು. ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ಸಭೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಯಾವಾಗ ಸಚಿವ ಸಂಪುಟ ಈ ಸರ್ಜರಿ ಆಗುತ್ತೆ ಅನ್ನೋದು ಗೊತ್ತಾಯಿತು, ಈಗ ಸಚಿವರು, ತ್ರಿಮೂರ್ತಿ ಸಚಿವರು ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಜೊತೆಗೆ HC ಮಹದೇವಪ್ಪ ಅವರು ಕೂಡ ಗೌಪ್ಯವಾಗಿ ಸಭೆಯನ್ನು ಮಾಡಿರೋದು. ಬೆಂಗಳೂರಲ್ಲಿ ಮೂವರು ಸಚಿವರು ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಹಲವು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಗೌಪ್ಯವಾಗಿ ಚರ್ಚೆಯನ್ನು ಮಾಡಿರೋದು. ಈ ಒಂದು ಸಭೆ ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ 15ರಿಂದ 19 ಸಚಿವರನ್ನ ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಪಟ್ಟಿಯನ್ನು ಕೂಡ ಸಿದ್ಧತೆ ಮಾಡಿದೆ. ಈ ನವೆಂಬರ್ ಅಂತ್ಯದ ಒಳಗಡೆ ಸಚಿವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಎಲ್ಲ ಕೂಡ ಸಾಧ್ಯತೆ ಕೂಡ ಇದೆ. ಇದರ ಬೆನ್ನಲ್ಲೇ ಇದೀಗ ಸಚಿವರು ಸಭೆಯನ್ನ ಮಾಡಿದ್ದಾರೆ. ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ಶಾಸಕರು ಸರ್ವೆಯನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ಸಭೆ ಕೂಡ ಮಾಡಿದ್ದಾರೆ. ಹಿರಿಯ ಮಂತ್ರಿಗಳು ಈ ಸಭೆಯಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಭೆ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ರಹಸ್ಯವಾಗಿ ಮೀಟಿಂಗ್ ಅನ್ನು ಮಾಡಿರೋದು. ಬೆಂಗಳೂರಲ್ಲಿ ಹಿರಿಯ ಸಚಿವರ ಗೌಪ್ಯ ಸಭೆ ಮಾಡಿದ್ದಾರೆ. ಯಾವಾಗ ಸಚಿವ ಸಂಪುಟ ಈ ವಿಸ್ತರಣೆ ಆಗುತ್ತೆ ಅನ್ನೋದು ಗೊತ್ತಾಯಿತು, ಹೀಗಾಗಿ ಸಚಿವರು ಸಭೆಯನ್ನು ಮಾಡಿರೋದು. ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ಸಭೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಯಾವಾಗ ಸಚಿವ ಸಂಪುಟ